ಹುಟ್ಟಿಲ್ಲ ಇಂಥ ಅಸಂಘಟಿತ ಕಾರ್ಮಿಕರ ಒಕ್ಕೂಟಗಳು ಬರ್ತಾ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಅವಕಾಶಗಳು ನಮ್ಗೆ ಸಿಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಈ ಶೋಷಣೆಗೊಳಪಟ್ಟಂತ ಸಮಾಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಅವಕಾಶಗಳನ್ನ ಕೆಲವೇ ವ್ಯಕ್ತಿಗಳು ಅದನ್ನ ಫಲಿತ ದಲಿತರು ತಿಂತಾ ಇರ್ತಕ್ಕಂಥ ರೀತಿ, ಆ ಸಮಾಜದ ಮೇಲೆ ಅವರ ದುಷ್ಟ ಕಣ್ಣುಗಳು ಬಿದ್ದು ಯಾವ ರೀತಿ ಇನ್ನು ನಮ್ಮ ಸಮಾಜ 72 ವರ್ಷ ಆದ್ರೂ ಸ್ವತಂತ್ರ ಬಂದು ಯಾವ ಪರಿಸ್ಥಿತಿಗಿದೆ. ಇವತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ವತಿಯಿಂದ ಏನು ಇವತ್ತು ನಮಗೆ ಗುರುತಿನ ಚೀಟಿ ಕೊಟ್ಟು ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಇರ್ತಕ್ಕಂಥ ಅವಕಾಶಗಳು ನಿಮ್ಗೆ ಸಿಗ್ತದೆ ಅಂತಕ್ಕಂಥ ಒಂದು ಪ್ರಚಾರಕ್ಕೆ ಹೋಗ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇದೆ. ನಾನು ಯಾಕೆ ಇವತ್ತು ನಾನೇ ಲಾಸ್ಟ್ ಅಲ್ಲಿ ಮಾತಾಡಂತಿದ್ದೆ, ಆದ್ರೆ ಲಾಸ್ಟ್ ಅಲ್ಲಿ ಮಾತಾಡೋದಕ್ಕಿಂತ ಮುಂಚಿತವಾಗಿ ನಾನೇ ಮಾತಾಡ್ಬೇಕಂತ ಹೊರಟಿರೋದು ಉದ್ದೇಶ ಇಷ್ಟೇ. ಇತ್ತೀಚೆಗೆ ನಮ್ದೊಂದು ಪುಸ್ತಕ ಬಿಡುಗಡೆ, ಬಲಿತ ದಲಿತರ ತುಳಿತ ನನ್ನ ಜನ ಅನಾಥ ಅಂತ. ಬಲಿತ ದಲಿತರ ತುಳಿತ ನನ್ನ ಜನ ಅನಾಥ ಅಂದ್ರೆ ಅದ್ರ ಅರ್ಥ ಇಷ್ಟೇನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಎಲ್ಲ ಅವಕಾಶಗಳನ್ನ ಕೆಲವೇ ವ್ಯಕ್ತಿಗಳು ತಮ್ಮ ಕಪ್ಪಿ ಮುಚ್ಚಲ್ಲಿ ಇಟ್ಕೊಂಡಿದ್ದಾರೆ. ಇದು ಕೋಲಾರ ಜಿಲ್ಲೆ ಲೋಕಸಭಾ ಕ್ಷೇತ್ರ, ಇದು ಮೀಸಲು ಕ್ಷೇತ್ರ. ಇದೊಂದು ಮೀಸಲು ಕ್ಷೇತ್ರದಿಂದ ನಾನು ಪ್ರಾರಂಭ ಮಾಡ್ತೇನೆ ನನ್ನ ಮಾತನ್ನ. ಈ ಮೀಸಲು ಕ್ಷೇತ್ರವನ್ನ 7 ಸಾರಿ ಎಂಪಿ ಆಗಿರ್ತಕ್ಕಂಥವ್ರು KH ಮುನಿಯಪ್ಪನವರು. KH ಮುನಿಯಪ್ಪನವರು 7 ಸಾರಿ ಎಂಪಿ ಆದ್ರೂ 8ನೇ ಸಾರಿ ನಾನೇ ಆಗ್ಬೇಕಂತ ವಂಚ ಆಗ್ತಾ ಇದ್ದಾರೆ. ನನ್ನ ಮಗಳು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದ್ರು KJP ಕರ್ಕೊಂಡ್ಬಂದು ಇಲ್ಲಿ MLA ಮಾಡ್ತಾರೆ ಮೀಸಲು ಕ್ಷೇತ್ರದಲ್ಲಿ. ಕಳೆದ ಬಾರಿ ಶಂಕರ್ ಅಂತಕ್ಕಂಥ ವ್ಯಕ್ತಿ ಚುನಾವಣೆ ನಿಂತಿದ್ದ ಮೀಸಲು ಕ್ಷೇತ್ರದಿಂದ, ಕಾಂಗ್ರೆಸ್ ಇಂದ. ಹೈಕಮಾಂಡ್ ಅನ್ನ ಕಾಲೋ ಕೈಯೋ ಹಿಡಿದು ಅವರ ಟಿಕೆಟ್ ಅನ್ನು ತಗೊಂಡ್ಬಂದು ಚುನಾವಣೆ ನಿಂತು ಸಾರ್ವಜನಿಕ ಸಭೆ ನಡೀತಾ ಇದೆ. ಸಾರ್ವಜನಿಕ ಸಭೆ ನಡೆಯುವ ಸಂದರ್ಭದಲ್ಲಿ KH ಮುನಿಯಪ್ಪ ವೇದಿಕೆ ಮೇಲೆ ಮಂತ್ರಿಯಾಗಿ ಕೂತಿರ್ತಾರೆ. ಈ ಕ್ಷೇತ್ರದ MP, ಹಾಗೆ KJP ವಿಧಾನಸಭಾ ಕ್ಷೇತ್ರದ ಪ್ರಚಾರಕ್ಕೆ ಬಂದಂತ KH ಮುನಿಯಪ್ಪನವರು ಆ ಶಂಕರ್ಗೆ ಚಪ್ಪಲಿ ತಗೊಂಡು ಸಾರ್ವಜನಿಕವಾಗಿ ಎಲ್ಲರ ಮುಂದೆ ಹೊಡಿತಾರೆ, ನನ್ನ ಮಗಳಿಗೆ ಟಿಕೆಟ್ ತಪ್ಪಿಸಿ ನೀನ್ ಬಂದಿದ್ಯಾ ಅಂತ. ಆಗ ಶಂಕರ್ ಬಹಳ ಸ್ವಾಭಿಮಾನಿ ಹುಡುಗ, ಆತ KH ಮುನಿಯಪ್ಪ ಮಂತ್ರಿ, ನಮ್ಮ ನಾಯಕ, ನಮ್ಮ ಪಕ್ಷದ ಪರಮೋಚ್ಚ ಅಂತ ತಿಳ್ಕೊಳ್ಳಿಲ್ಲ. ಆತರ ಮೇಲೆ ಕಂಪ್ಲೇಂಟ್ ಕೊಟ್ಟು ಕೇಸ್ ರಿಜಿಸ್ಟರ್ ಆಯ್ತು KJP. ಇವತ್ತಿನ ಪರಿಸ್ಥಿತಿಗಳು ಇಂಥವು ಆಗ್ತಾನೆ ಇದಾವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಷ ಕುಡಿದ್ರು, ನಮಗೆ ಅಮೃತ ಕೊಟ್ಟಿದ್ದಾರೆ. ನಮಗೆ ಸಿಕ್ಕಂತ ಅಮೃತ ಎಲ್ಲಿ ಹೋಗ್ತಾ ಇದೆ? ಯಾರು ಕುಡಿತಾ ಇದ್ದಾರೆ? ಯಾಕೆ ಈ ಪರಿಸ್ಥಿತಿ ದುಸ್ಥಿತಿಗೆ ಸಿಕ್ಕಿದೀವಿ? ಈ ವಿಚಾರವನ್ನ ಪ್ರಾಮಾಣಿಕವಾಗಿ ಯೋಚನೆ ಮಾಡಬೇಕಾದ್ದು ನಮ್ಮ ಧರ್ಮ. ನಮ್ಮಲ್ಲಿ ಕೆಲವು ಸಂಘಟನೆಗಳು ರೋಗಕ್ಕಾಗಿ ಹೊಟ್ಟೆಪಾಡಿಗಾಗಿ ತಮ್ಮ 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 ಜೀವನವನ್ನ ಅನ್ಯಾಯ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಅಮಾಯಕ ಜನರ ಮೇಲೆ ದೌರ್ಜನ್ಯ ಮಾಡೋದು, ಯಾವ ಮೇಲ್ಜಾತಿಯವರಲ್ಲ ನಮ್ಮ ಮೇಲೆ ದೌರ್ಜನ್ಯ ಮಾಡೋದು. ನಮ್ಮ ಮೇಲೆ ದೌರ್ಜನ್ಯ ಮಾಡೋದು ನಮ್ಮವರೇ, ನಮ್ಮ ಅಣ್ಣ ತಮ್ಮಂದ್ರೆ. ಎಲ್ಲವೂ ಸಂಘಟನೆ ಹೆಸರಿನಲ್ಲಿ ಒಂದು ಸಂಘಟನೆ ಹಾಕ್ಬಿಡ್ತಾರೆ, ರಾಜ್ಯಾಧ್ಯಕ್ಷ ಅಂತಾರೆ, ಅವರೇ ಹೋಗಿ ದಲಿತರ ಮೇಲೆ ಶೋಷಣೆ ಮಾಡ್ತಕ್ಕಂಥ ಒಂದು ದೂರನ ಕೊಡ್ತಾರೆ. ನಾನು ಆಗ್ಲೇ ನಮ್ಮ DVS ವಿರುದ್ಧ ಮಾತಾಡ್ತೇನೆ, ನಾನು ಪೊಲೀಸರಿಂದ ದೂರ ಇದ್ದೇನೆ. ಕಾರಣ ಇಷ್ಟೇ, ಪೊಲೀಸ್ ಸ್ಟೇಷನ್ಗೆ ಹೋಗ್ತಕ್ಕಂಥ ದೂರುಗಳು ಯಾವೇ ಇದ್ರು ಪ್ರಾಮಾಣಿಕವಾದ ಕೇಸುಗಳನ್ನ ಪ್ರಾಮಾಣಿಕವಾಗಿ ಸ್ಪಂದನೆ ಕೊಟ್ಟರೆ ನನ್ನಲ್ಲಿ ವಿರೋಧ ಇಲ್ಲ. ಆದ್ರೆ ಪ್ರಾಮಾಣಿಕವಾದಂತ ಯಾರೋ ನೋವು ತಿಂದು ಏಟ್ ತಿಂದು ದೌರ್ಜನ್ಯಗಳಿಗಾಗಿ ಪೊಲೀಸ್ ಸ್ಟೇಷನ್ಗೆ ಅಣ್ಣ ನನಗೆ ಹಿಂಗಾಗಿದೆ ಅಂತ ನಮ್ಮ ನಾಯಕರ ಹತ್ರ ಹೋಗ್ತಾರೆ. ಈ ನಾಯಕರು ಹೇಳ್ತಾರೆ, ಸುಮ್ಮನೆ ನನ್ಗೆ ಯಾರು ಗೊತ್ತಾ, ಅಟ್ರಾಸಿಟಿ ಕೇಸ್ ಹಾಕ್ಸಿ ಅವ್ರ ಗಡಿಪಾರ್ ಮಾಡಿಸಿ ಊರಿಂದ ಓಡಿಸ್ಬಿಡ್ತೀನಿ, ನೀನ್ ಸುಮ್ಮನೆ ಅಂತ ಅವ್ನ ಕರ್ಕೊಂಡು ಕಂಪ್ಲೇಂಟ್ ಬರೀತಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಅಲ್ಲಿ ASI ಇರ್ತಾರೆ, ದೆಬ್ಬೆದಾರ ಇರ್ತಾರೆ, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ. ಈ ಕೇಸ್ ಇಟ್ಕೊಳ್ಳಿ, ಏನೋ ಹೊರಗಡೆ ವ್ಯವಹಾರ ಇದೆ, ಅವ್ರವ್ರನ್ನ ರಾಜಿ ಮಾಡ್ತೀನಿ, ಆಗ್ಲಿಲ್ಲ ಅಂದ್ರೆ ನಿಮ್ಮ ಹತ್ರ ಬಂದು ಏನಾಯ್ತು ನಾವು ನಿಮ್ಗೂ ಸೆಟ್ಲ್ ಮಾಡಿ ಕೇಸ್ ಹಾಕ್ಬಿಡಿ. ಇದು ಇವತ್ತಿನ ದಿನನಿತ್ಯ ನಡೀತಾ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಮುಂದೆ ನಡೀತಾ ಇರ್ತಕ್ಕಂಥ ದಂಧೆ, ತಾಲೂಕು ಆಫೀಸ್ಗಳ ಮುಂದೆ ನಡೀತಾ ಇರ್ತಕ್ಕಂಥ ದಂಧೆ. ಇದಕ್ಕೆ ಕಾರಣ ನಾನು ಹುಡುಗರ ತಪ್ಪು ಅಂತ ಹೇಳೋದಿಲ್ಲ, ಆ ಸಂಘಟನೆಗಳ ತಪ್ಪು ಅಂತ ನಾನು ಹೇಳೋದಿಲ್ಲ. ಇದಕ್ಕೆ ಕಾರಣ ಮೇಲ್ವರ್ಗಗಳೆಲ್ಲ ನಮಗೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇರ್ತಕ್ಕಂಥವ್ರು, ನಮ್ಮಲ್ಲೇ ಗೆದ್ದಿರ್ತಕ್ಕಂಥ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ MLAಗಳು, MP ಗಳು, IAS, IPS, IRS, IFS, ಡಾಕ್ಟರ್ಗಳು, ಇಂಜಿನಿಯರ್ಗಳು, ಇವತ್ತು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರ್ತಕ್ಕಂಥ ಹಲವಾರು ಕಂಪನಿ ಮಾಲೀಕರುಗಳು, ಪರಿಶಿಷ್ಟ ಜಾತಿಯ ಎಲ್ಲ ಕೋಟಾಗಳನ್ನು ಅವರೇ ತಿಂತಾ ಇದ್ದಾರೆ. ಅಂಬೇಡ್ಕರ್ ಅವರು ಬಹಳ ನೋವಿನಿಂದ ಈ ಮಾತನ್ನ ಒಂದು ಸಾರಿ ಹೇಳ್ತಾರೆ. 1954ರಲ್ಲಿ ಹರಿಯಾಣದಲ್ಲಿ ಒಂದು ಸಮಾವೇಶ ಆಗ್ತದೆ. ಹರಿಯಾಣದಲ್ಲಿ ಶೋಷಿತರ ಸಮಾವೇಶ ಅಂತ ನಡೀತದೆ. ಅಲ್ಲಿ ಬಹಳ ನೋವನ್ನ ವ್ಯಕ್ತಪಡಿಸಿದ ಗಳಗಳ ಅಂತ ಹೇಳ್ತಾರೆ. ಕಾರಣ ಏನು? ನಾನು ಯಾವ ಉದ್ದೇಶಕ್ಕಾಗಿ ಮೀಸಲಾತಿ ಏನಂತನೋ
ಯಾವ ಸಮಾಜವನ್ನ ಮೇಲೆತ್ತಬೇಕನ್ನೋ ಉದ್ದೇಶ ಇತ್ತು, ಆ ಉದ್ದೇಶ ಇವತ್ತು ಈಡೇರ್ತಾ ಇಲ್ಲ. ನಾನು ಕೊಟ್ಟಂತ ಮೀಸಲಾತಿಯನ್ನ ಪಟ್ಟಣದಲ್ಲಿರ್ತಕ್ಕಂಥ ವಿದ್ಯಾವಂತರು ಮತ್ತು ಶ್ರೀಮಂತ ವರ್ಗರೇ ಇದನ್ನ ತಿಂತಾ ಇದ್ದಾರೆ. ಹಳ್ಳಿಯಲ್ಲಿ ಇರ್ತಕ್ಕಂಥ ನನ್ನ ಕೂಲಿ ಮಾಡೋ ಜನ, ಹೊಟ್ಟೆಗೆ ಊಟಕ್ಕೆ ಇರೋ ಜನ, ಅವಿದ್ಯಾವಂತರಿಗೆ ಮೀಸಲಾತಿ ಹೋಗ್ಲಿಲ್ಲ. ನಾನು ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಬಹಳ ತಪ್ಪಾಗಿದೆ. ಈ ತಪ್ಪನ್ನು ನಾನು ಮಾಡಬಾರ್ದಾಗಿತ್ತು ಅಂತಕ್ಕಂಥ ಮಾತನ್ನ 1954ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹರಿಯಾಣದಲ್ಲಿ ಹೇಳ್ತಾರೆ. ನಾವು 72 ವರ್ಷ ಆದ್ರೂ ನಾವು ಇನ್ನೂ ಸುಮ್ಮನೆ ಮೌನ ಕೂತಿದ್ದೇವೆ. ಕೆಲವರು ಇದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿಯನ್ನ 1 ಸಾರಿ, 2 ಸಾರಿ, 3 ಸಾರಿ, 4 ಸಾರಿ, 10 ಸಾರಿ, 12 ಸಾರಿ ಮೀಸಲಾತಿಯನ್ನ ತಿಂತಾರೆ. ನಿಮ್ಗೊಂದು ಸಣ್ಣ ಉದಾಹರಣೆ ಕೊಡ್ತಾನೆ. ಜಗಜೀವನ್ ರಾಮ್ ಅವರು ಮೀಸಲಾತಿ ಪ್ರಾರಂಭ ಆದ ಮೊದಲದಿಂದ ಉಪ ಪ್ರಧಾನಿಯಾಗಿ ಅಂತ್ಯ ಆಗುವವರೆಗೂ ಮೀಸಲಾತಿಯನ್ನ ತಗೊಂಡಿದ್ದಾರೆ. ಅವ್ರು ತಗೊಂಡಾದ್ಮೇಲೆ ಅವ್ರ ಮಗಳು IAPS ಅಧಿಕಾರಿ. ನೋಡಿ ಹೇಗಿದೆ ಜೋಕು, ನಿಮ್ಗೆ ನಗು ಬರ್ಬೋದು, ಇಲ್ಲ ದುಃಖ ಆಗುತ್ತೋ, ಸಿಟ್ಟು ಬರುತ್ತೋ ಗೊತ್ತಿಲ್ಲ ನನಗೆ. ಮೀರಾ ಅಂತಕ್ಕಂಥ ಹಾಗೆ IAPS ಅಧಿಕಾರಿಯಾಗಿ ಹಲವಾರು ದೇಶದ ಹೈಕಮಿಷನರ್ ಅಂಬಾಸಡರ್ ಆಗಿದ್ರು.